ಪಕ್ಷದ ಆಂತರಿಕ ವಿಚಾರ ಅದು ಅಲ್ಲೇ ಚರ್ಚೆ ಮಾಡ್ಕೊಂಡು ತೀರ್ಮಾನಕ್ಕೆ ಬರ್ತಾರೆ. ಹಾಗಾಗಿ ಅದನ್ನು ನಾವು ನಮಗೇನು ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಹಿರಂಗವಾಗಿ ನಾವೇನು ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಬರಲ್ಲ. ಅವರವರ ಭಾವನೆಗಳು ತಕ್ಕಂತೆ ಮಾತಾಡ್ತಾರೆ. ಅದೇನೋ ಸರಿ ಹೋಗುತ್ತೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ, ನಾಯಕರುಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಬಂದಿದ್ಯಾ ಅಂತ ಹೇಳಿ ಸರ್, ಜನವರಿ ಟೈಮ್ ಲೈನ್ ಕೊಡ್ತಾ ಇದ್ರು, 6ನೇ ತಾರೀಕು 9ನೇ ತಾರೀಕು ಅಂತ ಹೇಳ್ತಾ ಇದ್ರು. ಏನ್ ಕೊನೆ ಹಂತಕ್ಕೆ ಬಂದಿದೆ? ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು, ಇದು ಗೊಂದಲ ಇರೋದು ರಾಜ್ಯ ಮಟ್ಟದಲ್ಲಿ, ಹೈಕಮಾಂಡ್ ಯಾವುದೇ ಗೊಂದಲ ಇಲ್ಲ, ಅವರೇ ಬಗೆಹರಿಸಿಕೊಳ್ಳಿ. ರಾಜ್ಯ ನಾಯಕರು ನೀವು ಇದ್ರ ಬಗ್ಗೆ ಗಮನ ಹರಿಸ್ಕೊಳ್ಳೋದು ಹೇಗೆ? ಅವರೇ ಬಗೆಹರಿಸ್ಕೋತಾರೆ. ಹಾಗಾದ್ರೆ ಹೈಕಮಾಂಡ್ ವೀಕ್ ಅಂತಲ್ಲ ಸರ್, ಕಾಂಗ್ರೆಸ್ ಹೈಕಮಾಂಡ್. ಏನೋ ನಮ್ಗೆ ಏನಾನ ಗೊತ್ತು ಇವಲ್ಲ. ನಾವೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಕೇಳಿದ್ರೆ ಹೇಳ್ಬೋದು, ರಾಜಕೀಯ ಹೆಂಗ್ ಮಿಕ್ಸ್ ಮಾಡೋದು. ತಲೆ ಕೆಡಿಸ್ಕೊತಾ ಇಲ್ಲ ಅನ್ಸುತ್ತೆ ಈ ಕಾರ್ಯಕ್ರಮ ಇದೆಲ್ಲ ಜೊತೆ ಸೇರ್ಕೊಂಡು ಕಬಡ್ಡಿ ಆಡೋಣ, ವಾಲಿಬಾಲ್ ಆಡೋಣ, ಥ್ರೋಬಾಲ್ ಆಡೋಣ. ನನಗೆ ಯಾವ್ದು ಗೊತ್ತಿಲ್ಲಪ್ಪ ಯಾವ್ದು ಅಂತ. ಯಾರು ಸದ್ಯಕ್ಕೆ ಸಾಕು ಬಿಡೋಣ, ಇದೆ ಇಲ್ಲೇ ಮಾಡುವ, ಇಲ್ಲೇ ಬಹಳಷ್ಟು ಕೆಲಸಗಳಿವೆ. ನಾನು ಹೇಳಿದ್ದಲ್ಲ, ನಾನು 1 ವರ್ಷ ಆಗಿದೆ ಅಷ್ಟೇ ಕಾಂಗ್ರೆಸ್ ಪಕ್ಷದಲ್ಲಿ. ಬಹಳ ಸೀನಿಯರ್ಸ್ ಇದ್ದಾರೆ. ನಾನು ರಾಜಕೀಯ ಚಟುವಟಿಕೆಗಳಲ್ಲಿ ನಾನು ಏನು ಭಾಗಿಯಾಗೋದು ಬೇಡ ಅಂತ ನನಗೆ ನಾನೇ ಬೌಂಡ್ರಿ ಹಾಕೊಂಡಿದ್ದೀನಿ. ನಮಗೇನು ಸಾಕು ರೀ, ನಾನು ಕೆಲಸ, ತಾಲೂಕು ಅಭಿವೃದ್ಧಿ ಅದರಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಅಧಿಕಾರ ಏನು ನಾವೇನು ಕೇಳ್ಕೊಂಡು ಬರಲಿಲ್ಲ. ನಾನು ತಾಲೂಕಲ್ಲಿ ಒಂದು ಅವಕಾಶ ತಪ್ಪೋಗಿತ್ತು, ಅವಕಾಶ ಸಿಕ್ಕಿದೆ, ಈಗ ಕೆಲಸ ಮಾಡ್ತಾ ಇದ್ದೀನಿ, ಸಾಕು ಅಂತ. ಈಗ ನಮಗೇನು ಆ ಥರ ಅನುದಾನದ ಕೊರತೆ ಕಾಣ್ತಾ ಇಲ್ಲ. ಅನುದಾನ ಸಾಕಷ್ಟು ಬೇರೆ ಬೇರೆ ನಾವು ಎಲ್ಲ ಮಂತ್ರಿಗಳು ಸರ್ಕಾರ ಸ್ಪಂದಿಸ್ತಾ ಇದೆ. ನನ್ನ ತಾಲೂಕಿಗೆ ಅಷ್ಟೇನು ತೊಂದರೆ ಆಗಿಲ್ಲ. ಕೆಲವ್ರು ಭಾವನೆಗಳು ಇರ್ತವೆ. ಈಗ ನನಗೆ ನಾನು ಕೇಳದಂಥ ವಿಚಾರಗಳಲ್ಲಿ ನನಗೆ ಸರ್ಕಾರ ಸ್ಪಂದಿಸ್ತಾ ಇದೆ. ಬಹಳ ನಿರೀಕ್ಷೆ ಇಲ್ಲದೆ ಹೋದ್ರೂ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ತದೆ. ಎಲ್ಲ ಆ ಥರ ಅಲ್ಲ ರೀ, ಆ ಥರ ಅಲ್ಲ ಅಣ್ಣ. ಈಗ ಅದ್ರ ಹಿಂದೆಗಡೆ ನಮ್ದು ಓಡಾಟ, ಶ್ರಮ, ಫಾಲೋ ಅಪ್ ಅಂತ ಇರ್ತದೆ. ಈಗ ನೀವು ನಿಮ್ಮ ಆಫೀಸ್ಗೆ ಎಲ್ಲ ವರದಿ ಒಪ್ಪಿಸ್ಬೇಕಲ್ವಾ, ಹಂಗೆ ನಾವು ಕೂಡ ಮಂತ್ರಿಗಳ ಹತ್ರ, ಅಧಿಕಾರಿಗಳ ಹತ್ರ ನಮ್ಮ ಡಿಮ್ಯಾಂಡು, ನಮ್ಮ ಪ್ರಾಬ್ಲಮ್ ಎಲ್ಲ ಹೇಳ್ಕೊತಾ ಅದು ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಅನುಭವದ ಆಧಾರದ ಮೇಲೆ, ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಮ ತಾಲೂಕಿನ ಕೆಲಸ ಮಾಡ್ತೀವಿ. ಅದನ್ನು ನಾವು ಒಂದು 4 ಜನ ಇದ್ದೀರಿ, ನಮ್ಮ ಸಿಬ್ಬಂದಿ ಇದೆ, ನಮ್ಮ ಹುಡುಗರಿದ್ದಾರೆ, ನಾವೆಲ್ಲ ಪಿಎಗಳು, ನಾವು ಹೋಗಿ ತಿರುಗ್ತೀವಿ, ಫಾಲೋ ಅಪ್ ಮಾಡ್ತೀವಿ. ಮಂತ್ರಿಗಳ ಕೈಲಾಗದೆ ಹೋದ್ರೆ ಅಧಿಕಾರಿಗಳ ಹತ್ರ ಆಗುತ್ತೆ, ಅಧಿಕಾರಿಗಳ ಹತ್ರ ಆಗದೆ ಹೋದ್ರೆ ಇನ್ನೊಂದು ಕಡೆ ಆಗುತ್ತೆ. ಅನುದಾನ ಅಂತ ಸಾಕಷ್ಟು ಸಿಗದೆ ಹೋದ್ರು ಪರವಾಗಿಲ್ಲ, ಏನು ಅಷ್ಟು. ಆಮೇಲೆ ಹಿಂದಿನಿಂದ ಕೂಡ ನಮ್ಮ ತಾಲೂಕು ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಕೂಡ ಹಿಂದೆ ಎಲ್ಲ ಮಾಡಿದ್ದೀವಿ. ಈಗ 50 ಕೋಟಿ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು 6.5 ಕೋಟಿ ರಿಲೀಸ್ ಆಗಿದೆ, ಬಾಕಿದ್ದು ರಿಲೀಸ್ ಆಗಬೇಕು. ಕೇಳಿದ್ದೀವಿ, ಈ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೊಟ್ಟರೆ ಸಾಕಷ್ಟು ಕೆಲಸ ಆಗ್ತದೆ ತಾಲೂಕು. 500 ಕೋಟಿ ಅಂತಲ್ಲ, ಭಾಳಷ್ಟು ದುಡ್ಡು ಈಗ ಬರ್ತಾ ಇದೆ. UGDದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಅದು 100 ಚಿಲ್ಲರೆ ಕೋಟಿ ಬರಬೇಕಾಗಿತ್ತು, ಇನ್ನು ಸ್ವಲ್ಪ ಇಶ್ಯೂಸ್ ಇತ್ತು. ಭಾಳಷ್ಟು ಕೆಲಸಗಳು ಹಣ ಬಿಡುಗಡೆ ಆಗಿದೆ. 35 ಕೋಟಿ ಈಗ ಚನ್ನಪಟ್ಟಣ ಟೌನ್ಗೆ 31 ಕೋಟಿ ಬಿಡುಗಡೆ ಆಗಿದೆ. ಟೆಂಡ್ರು ಕೂಡ ಆಗಿದೆ. ಸೋಮವಾರದಿಂದ ಎಲ್ಲ ಕೆಲಸ ಪ್ರಾರಂಭ ಮಾಡ್ತೀವಿ. ನಮ್ಮ ರಸ್ತೆ ಪ್ರಾರಂಭ ಮಾಡಿದ್ದೀವಿ, ಹಂಗೆಲ್ಲ ರಸ್ತೆಗಳನ್ನು ಪ್ರಾರಂಭ ಮಾಡ್ತೀವಿ. ಏನು ಅಧ್ಯಕ್ಷ, ತಾಲೂಕಲ್ಲಿ ಪರವಾಗಿಲ್ಲ. ಇನ್ನೂ ನಿರೀಕ್ಷೆ ಜಾಸ್ತಿ ಇದೆ. ರಸ್ತೆ ಎಲ್ಲ ವೈಡನ್ ಮಾಡಬೇಕು, ಅದಕ್ಕೆಲ್ಲ ದುಡ್ಡು ಕೇಳಿದ್ದೀವಿ. ಸೈಟ್ ಹಂಚ್ತೀವಿ. ಈಗ ದುಡ್ಡು ಬಂದಿದೆ, 5 ಕೋಟಿ ಡೆವಲಪ್ಮೆಂಟಿಗೆ ದುಡ್ಡು ಬಂದಿದೆ, ಈಗಿನ ಪ್ರಾರಂಭ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.